ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ, ಶನಿ ಸಂಚಾರದಿಂದ ಈ ಪವಾಡವೇ ನಡೆಯಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಯಾವ ಪವಾಡ, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂತಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಳ್ಳೋಕ್ಕಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮಿಥುನ ರಾಶಿಯವರಿಗೆ ಶನಿ ಸಂಚಾರ ಜುಲೈ 27ರಿಂದ ಮುಂದಿನ ಡಿಸೆಂಬರ್ 11ರವರೆಗೆ ಹಿಮ್ಮುಖ ಸಂಚಾರವನ್ನು ಮಾಡಲಿದೆ. ಈ ಕಾರಣದಿಂದ ಸಾಕಷ್ಟು ಪವಾಡವೇ ನಡೆಯಲಿದೆ ಅಂತಲೇ ಹೇಳಬಹುದು. ಹಾಗಿದ್ದರೆ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನು ಏನೇ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಸ್ನೇಹಿತರೆ ಭಯಪಡುವ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಹೌದು, ಬೌದ್ಧಿಕ ಚೈತನ್ಯ ಮತ್ತು ಹಠಾತ್ ವೈಯಕ್ತಿಕ ತೀವ್ರತೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಚಂಚಲ ಸ್ವಭಾವಕ್ಕೆ ಸಂಪೂರ್ಣವಾಗಿ ಸರಿಹೊಂದುವಂತಹ ಅತ್ಯಂತ ಸಕ್ರಿಯವಾದ ತಿಂಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಬುಧನು ವೇಗವಾಗಿ ಚಲಿಸುತ್ತಿದ್ದಾನೆ. ಇದು 3 ವಿಭಿನ್ನ ಮನೆಗಳ ಮೂಲಕ ಸಂಚರಿಸುವಾಗ ನಿಮ್ಮ ಸಂವಹನ ಸಂಪತ್ತು, ಸಂಗ್ರಹಣೆ ಮತ್ತು ಸಣ್ಣ ಪ್ರಯಾಣಗಳನ್ನು ತೀಕ್ಷ್ಣಗೊಳಿಸುತ್ತದೆ. ಆಗಸ್ಟ್ ದ್ವಿತೀಯಾರ್ಧದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಕಂಡು ಬರಬಹುದು. ಆಗಸ್ಟ್ 4ರಂದು ಮಂಗಳನು ಧೈರ್ಯದಿಂದ ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮಗೆ ಉಗ್ರ ಶಕ್ತಿಯನ್ನು ತುಂಬುತ್ತದೆ, ಆದರೆ ವೈಯಕ್ತಿಕ ಕಲಹಗಳು ಮತ್ತು ಕ್ರಿಯೆಗಳು ಸಂಭಾವ್ಯತೆಯನ್ನು ಹೆಚ್ಚಿಸುತ್ತದೆ. ನೀವು ಮುನ್ನುಗ್ಗಲು ಪ್ರೇರೇಪಿತರಾಗಿದ್ದರೂ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಪ್ರಭಾವವು ನಿಮ್ಮ ವೃತ್ತಿ ಜೀವನದ ಪಥದ ಬಗ್ಗೆ ಕಟ್ಟುನಿಟ್ಟಾದ ಕಾರ್ಯವನ್ನು ಬಯಸುತ್ತದೆ. ಈ ವೃತ್ತಿಪರ ವಿಳಂಬಗಳ ವಿರುದ್ಧ ಹೋರಾಡುವ ಬದಲು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಅದ್ಭುತವಾದ ನಡೆಯುತ್ತಿರುವ ಬೆಂಬಲವನ್ನು ಬಲವಾಗಿ ನಂಬಿಕೊಳ್ಳಿ. ಈ ಶಕ್ತಿಶಾಲಿ ಸ್ಥಾನವು ನಿಮ್ಮ ಮಾತು ಮತ್ತು ಹಣಕಾಸಿನ ಮೀಸಲುಗಳನ್ನು ಅನುಗ್ರಹಿಸುತ್ತದೆ. ಆಳವಾದಂತಹ ಸಾಮರಸ್ಯದ ಕುಟುಂಬ ವಾತಾವರಣವನ್ನು ಕಾಪಾಡಿಕೊಳ್ಳುವಾಗ ಯಾವುದೇ ತಡೆಗೋಡೆಯನ್ನು ಚಾಣಾಕ್ಷತನದಿಂದ ಎದುರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಅಂದರೆ ಸ್ನೇಹಿತರೆ, ಶನಿ ನಿಮ್ಮ 8ನೇ ಮತ್ತು 9ನೇ ಅಧಿಪತಿಯಾಗಿರುವ ಶನಿ 10ನೇ ಮನೆಯಲ್ಲಿ ವಕ್ರ ಸ್ಥಿತಿಯಲ್ಲಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡುತ್ತಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಡೆಯುತ್ತಿರುವ ವಿಳಂಬ ಮತ್ತು ಭಾರವಾದಂತಹ ಹೊರೆ ಮುಂದುವರಿಸುತ್ತದೆ. ನೀವು ಸ್ನೇಹಿತರೆ ಯಾವುದೇ ಅಪಾರ ಶಿಸ್ತು ಮತ್ತು ನಿಧಾನವಾದ ಸ್ಥಿರವಾದ ಶ್ರಮವನ್ನು ಬಯಸುತ್ತದೆ ಅಂತಲೇ ಹೇಳಬಹುದು. ಇವಾಗ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಈ ತಿಂಗಳು ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ಸಂಚರಿಸುತ್ತಿದ್ದಂತೆ ನಿಮ್ಮ ವೃತ್ತಿಪರ ಸಂವಹನವು ಅಸಾಧಾರಣವಾಗಿ ತೀಕ್ಷ್ಣ ಮತ್ತು ಮನವರಿಕೆಯ ಮಾಡುವಂಥದ್ದೇ. ಆದಾಗ್ಯೂ ಆಗಸ್ಟ್ 3ರಂದು ಮಂಗಳನು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುವುದರಿಂದ ಹೆಚ್ಚು ಅಸ್ಥಿರವಾದ ದೃಢವಾದ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಅದು ರಚನಾತ್ಮಕ ಚರ್ಚೆಗಳನ್ನು ಉಗ್ರ ಕಚೇರಿಯ ಸಂಘರ್ಷಗಳಾಗಿ ಸುಲಭವಾಗಿ ಬದಲಾಯಿಸಬಹುದು. ನಿಮ್ಮ ಕಾರ್ಯಸೂಚನೆಯನ್ನು ಬಲವಂತವಾಗಿ ಮುಂದೂಡಲು ನೀವು ತೀವ್ರ ಪ್ರಚೋದನೆಯನ್ನು ಅನುಭವಿಸಲಿದ್ದೀರಿ. ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸವಾರಿ ಮಾಡುವ ಬದಲು ಕಚೇರಿ ರಾಜಕಾರಣವನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಬಳಸಿ ಈ ಆಕ್ರಮಣಕಾರಿ ವಿಧಾನವನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡಬೇಕು. ನಿಮ್ಮ ಕಾರ್ಯದ ನಿಜವಾದ ಪರೀಕ್ಷೆಯು ವಕ್ರ ಶನಿಯಿಂದ ಬರುತ್ತದೆ.
ಇದು ನಿಮ್ಮ ವೃತ್ತಿ ಜೀವನದ 10ನೇ ಮನೆಯ ಮೇಲೆ ಭಾರವಾದಂತಹ ನಿರ್ಬಂಧಿಸುವ ಪ್ರಭಾವವನ್ನು ಬೀರುವುದನ್ನು ಮುಂದುವರಿಸಿದೆ. ಈ ನಡೆಯುತ್ತಿರುವಂತಹ ಸಂಚಾರವು ನೀವು ಆಳವಾಗಿ ಬಯಸುವಂತಹ ಬಡ್ತಿಗಳು ಅಥವಾ ಸಾರ್ವಜನಿಕ ಮನ್ನಣೆಯನ್ನು ವಿಳಂಬಗೊಳಿಸುತ್ತದೆ. ನಿಮ್ಮ ದೈನಂದಿನ ಶ್ರಮವನ್ನು ದಣಿದಂತೆ ಮಾಡುತ್ತದೆ. ಈ ಸಮಯದಲ್ಲಿ ಹಠಾತ್ ಬದಲಾವಣೆಗಳನ್ನು ಒತ್ತಾಯಿಸಲು ಅಥವಾ ಅಧಿಕಾರದಲ್ಲಿರುವವರನ್ನು ಎದುರಿಸಲು ಪ್ರಯತ್ನಿಸಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಸ್ಥಿರವಾದ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ತಕ್ಷಣದ ಪ್ರಶಂಸೆಯನ್ನು ಕೋರದೆ ಗುಣಮಟ್ಟದ ಕೆಲಸವನ್ನು ನಿರಂತರವಾಗಿ ತಲುಪಿಸುವ ಮೂಲಕ ನೀವು ಕಾಲಾನಂತರದಲ್ಲಿ ಸ್ಥಿತಿಸ್ಥಾಪಕ ದೀರ್ಘಕಾಲದ ವೃತ್ತಿಪರ ಖ್ಯಾತಿಯನ್ನು ಗಟ್ಟಿಗೊಳಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಶನಿ ಸಂಚಾರದಿಂದ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಯಾವುದರ ಬಗ್ಗೆ? ವ್ಯಾಪಾರ ವ್ಯವಹಾರದ ಬಗ್ಗೆ. ಆಗಸ್ಟ್ 4ರಿಂದ ಮಂಗಳನು ನಿಮ್ಮ ಮೊದಲನೇ ಮನೆಯನ್ನು ಪ್ರಚೋದಿಸುವುದರಿಂದ ಉದ್ಯಮಶೀಲತೆಯ ಉದ್ಯಮಿಗಳಿಗೆ ಎಚ್ಚರಿಕೆಯಿಂದ ನ್ಯಾವಿಗೇಷನ್ ಅಗತ್ಯವಿರುತ್ತದೆ. ಇದು ಆಕ್ರಮಣಕಾರಿ ಮಾರುಕಟ್ಟೆ ವಿಸ್ತರಣೆಯನ್ನು ಪ್ರಾರಂಭಿಸಲು ಅಥವಾ ಸ್ಪರ್ಧಿಗಳೊಂದಿಗೆ ನಿರ್ದಯವಾಗಿ ವಾದ ಮಾಡಲು ನಿಮ್ಮನ್ನು ಪ್ರಚೋದಿಸುತ್ತದೆ. ನಿಮ್ಮ ಶಕ್ತಿ ಹೆಚ್ಚಿರುವಾಗ ಅವಸರದ ನಿರ್ಣಯಗಳು ಅಗತ್ಯ. ಪಾಲುದಾರಿಕೆಗಳಿಗೆ ಹಾನಿ ಮಾಡಬಹುದು. ಬದಲಿಗೆ ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಬುಧನ ವೇಗದ ಚಲನೆಯನ್ನು ಅವಲಂಬಿಸಿ ಇದು ಚಾಣಕ್ಯ ಲೆಕ್ಕಾಚಾರದ ವ್ಯಾಪಾರ ಮಾತುಕತೆಗಳನ್ನು ಬಲವಾಗಿ ಬೆಂಬಲಿಸುತ್ತದೆ. ನಿಮ್ಮ ಹಠಾತ್ ಸ್ಪರ್ಧಾತ್ಮಕ ಡ್ರೈವ್ ಪ್ರಾಯೋಗಿಕ ಲಾಭದಾಯಕ ಒಪ್ಪಂದಗಳಿಗೆ ನೀವು ಮೂಲಭೂತ ಅಗತ್ಯವನ್ನು ಮೀರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ. ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ ನಿಮ್ಮ ಪ್ರಮುಖ ವಾಣಿಜ್ಯ ಅನುಕೂಲವು ಉದ್ಭವಿಸುತ್ತದೆ. ಈ ಅದ್ಭುತ ಸಂಚಾರವು ನಿಮ್ಮ ನಗದು ಅರಿವನ್ನು ನಿರಂತರವಾಗಿ ರಕ್ಷಿಸುತ್ತದೆ ಮತ್ತು ಬುದ್ಧಿವಂತ ಸ್ಪಷ್ಟವಾದ ಸಂವಹನದ ಮೂಲಕ ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳನ್ನು ಉನ್ನತೀಕರಿಸುತ್ತದೆ. ನೀವು ಹಣವನ್ನು ಸುರಕ್ಷಿತವಾಗಿರಿಸಬೇಕಾದರೆ ಅಥವಾ ಉನ್ನತ ಮಟ್ಟದ ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸಬೇಕಾದರೆ ನಿಮ್ಮ ಸಹಜ ಮಾತಿನ ಚಾತುರ್ಯವನ್ನು ನಂಬಿರಿ. ಗುರುವಿನ ವಿಸ್ತಾರವಾದ ಶಕ್ತಿಯು ದೈನಂದಿನ ಕಾರ್ಯಾಚರಣೆಗಳು ಅಸ್ತವ್ಯಸ್ತವಾಗಿರುವಾಗಲೂ ನಿಮ್ಮ ಮೂಲಭೂತ ಹಣಕಾಸಿನ ಅಡಿಪಾಯವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ. ಯಾವುದೇ ತಾತ್ಕಾಲಿಕ ಮಾರುಕಟ್ಟೆ ಪ್ರಕ್ಷುಬ್ಧತೆಯ ಹೊರತಾಗಿಯೂ ನಿಮ್ಮ ಉದ್ಯಮವು ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಶನಿ ಸಂಚಾರ ಇರುವ ಕಾರಣ ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತದೆ. 1, 2, 3 ಬಾರಿ ಪರಿಶೀಲಿಸಿ ಸ್ನೇಹಿತರೆ ಯಾವುದೇ ಒಪ್ಪಂದಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ನಿಮ್ಮ ಆದಾಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅಂದರೆ ನಿಮ್ಮ ಹಣಕಾಸಿನ ದೃಷ್ಟಿಕೋನವು ಅಸಾಧಾರಣವಾಗಿ ಪ್ರಕಾಶಮಾನವಾಗಿದೆ. ಇದು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರಿದ ಶಕ್ತಿಯಿಂದ ಅಂಗುರ ಹಾಕಲ್ಪಟ್ಟಿದೆ ಅಂತಲೇ ಹೇಳಬಹುದು. ಈ ಸಂಚಾರವು ನಿಮ್ಮ ಸಂಗ್ರಹವಾದ ಹಣವನ್ನು ನಿರಂತರವಾಗಿ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಸಂಪತ್ತಿಗೆ ಭಾರಿ ಅದೃಷ್ಟವನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಬುಧನು ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಸೇರಿದಾಗ ನಿಮ್ಮ ಹಣಕಾಸಿನ ಬುದ್ಧಿವಂತಿಕೆ ಶಿಖರವನ್ನು ತಲುಪುತ್ತದೆ. ಸ್ನೇಹಿತರೆ, ಲಾಭದಾಯಕ ಹೊಸ ಆದಾಯದ ಮೂಲಗಳನ್ನು ತ್ವರಿತವಾಗಿ ಗುರುತಿಸುವುದನ್ನು ಮತ್ತು ನಿಮ್ಮ ಲೆಡ್ಜರ್ಗಳನ್ನು ಚಾಣಾಕ್ಷತನದಿಂದ ಸಮತೋಲನಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ಯಾವುದೇ ಪ್ರಮುಖ ಹಣಕಾಸಿನ ಮಾತುಕತೆಗಳ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾದ ಪದಗಳನ್ನು ಲಾಕ್ ಮಾಡಲು ನಿಮ್ಮ ತೀಕ್ಷ್ಣವಾದ ಮನಸ್ಸನ್ನು ನಂಬಿರಿ. ಸಂಪತ್ತನ್ನು ಸಂಗ್ರಹಣೆಯು ಸರಾಗವಾಗಿ ಸಾಗುತ್ತಿರುವಾಗ ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ತಿಂಗಳುಗಳೆಲ್ಲ ನೀಚನಾಗಿ ಕುಳಿತಿರುವುದು ಮನೆ ಸೌಕರ್ಯಗಳು, ಆಸ್ತಿ ದುರಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬಹುದು ಎಂದು ಗ್ರಹಗಳು ಸೂಚಿಸುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಶುಕ್ರನು ಅನುಕೂಲಕರವಾಗಿದ್ದರೂ ಅದರ ನೀಚ ಸ್ಥಿತಿಯು ಪರಿಶೀಲಿಸದೆ ಬಿಟ್ಟರೆ ಈ ದೇಶೀಯ ಹೂಡಿಕೆಗಳು ನಿಮ್ಮ ಮೀಸಲುಗಳನ್ನು ಸ್ವಲ್ಪ ಮಟ್ಟಿಗೆ ಬರಿದಾಗಿಸಬಹುದು ಎಂದರ್ಥ. ಸ್ನೇಹಿತರೆ, ಮನೆ ನವೀಕರಣಗಳಿಗಾಗಿ ಕಟ್ಟುನಿಟ್ಟಾದ ಬಜೆಟನ್ನು ಹೊಂದಿಸಿ
ಗುರುವಿನ ವಿಶಾಲ ಸಂಪತ್ತು ರಕ್ಷಣೆಯನ್ನು ದೇಶೀಯ ವೆಚ್ಚಗಳಿಗೆ ಶಿಸ್ತುಬದ್ಧ ವಿಧಾನದೊಂದಿಗೆ ಸಂಯೋಜಿಸುವ ಮೂಲಕ ನೀವು ನಿಮ್ಮ ಬಂಡವಾಳವನ್ನು ಸುಲಭವಾಗಿ ಸುರಕ್ಷಿತವಾಗಿ ಇಟ್ಕೊಳ್ಳಿ ಮತ್ತು ಆಳವಾದ ಸುರಕ್ಷಿತ ತಿಂಗಳುಗಳನ್ನು ಆನಂದಿಸುವಿರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ ಮೊದಲ ಮನೆಗೆ ನುಗ್ಗುತ್ತಿದ್ದಂತೆ ನಿಮ್ಮ ದೈಹಿಕ ಚೈತನ್ಯವು ಗಮನಾರ್ಹವಾದ ಅಪಘಾತವನ್ನು ಎದುರಿಸುತ್ತದೆ. ಈ ತೀವ್ರವಾದ ಉಗ್ರ ನಿಯೋಜನೆಯು ಶುದ್ಧ ಸಹಿಷ್ಣುತೆಯನ್ನು ಹುಟ್ಟಿಕೊಂಡು ಹಠಾತ್ ರಕ್ತದೊತ್ತಡದ ಏರಿಕೆಗಳು, ತಲೆನೋವು, ವಾಂತಿ ಮತ್ತು ದೈಹಿಕ ಅಪಘಾತಗಳಿಗೆ ನಿಮ್ಮನ್ನು ಗುರಿ ಮಾಡುತ್ತದೆ. ಮಾನಸಿಕ ದಣಿವನ್ನು ತಡೆಯಲು ನೀವು ಈ ಚಂಚಲ ಶಕ್ತಿಯನ್ನು ಸುರಕ್ಷಿತ ರಚನಾತ್ಮಕ ವ್ಯಾಯಾಮಕ್ಕೆ ತಿರುಗಿಸಬೇಕು. ಅದೃಷ್ಟವಶಾತ್ ನಿಮ್ಮ 2ನೇ ಮತ್ತು 3ನೇ ಮನೆಗಳ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಒಟ್ಟಾರೆ ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ನಿಮಗೆ ಅಗತ್ಯವಿರುವ ಆಳವಾದಂತಹ ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತದೆ. ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ಕಣ್ಣಿಡಿ, ಏಕೆಂದರೆ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಉಪಸ್ಥಿತಿಯು ವೃತ್ತಿ ಜೀವನದ ಹೊರೆಯಿಂದ ಭಾರವಾದಂತಹ ದೀರ್ಘಕಾಲದ ಬಳಲಿಕೆಯನ್ನು ಸೃಷ್ಟಿಸುವುದನ್ನು ಮುಂದುವರಿಸಿದೆ. ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ನೀವು ನಿರ್ಲಕ್ಷಿಸಿದರೆ ಈ ದೀರ್ಘಕಾಲದ ಒತ್ತಡವು ನಿಮ್ಮ ಸಹಿಷ್ಣುತೆಯನ್ನು ಅತಿ ಹೆಚ್ಚಾಗಿ ನಾಶಪಡಿಸುತ್ತದೆ ಅಂತಲೇ ಹೇಳಬಹುದು. ಆಳವಾಗಿ ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಸಂಜೆಯ ಸಮಯದಲ್ಲಿ ಬೇಡಿಕೆ ಇರುವಂತಹ ವೃತ್ತಿಪರ ಕಾರ್ಯಗಳಿಗೆ ಅತಿಯಾಗಿ ಬದ್ಧರಾಗುವುದನ್ನು ತಪ್ಪಿಸಿ. ಕೆಲಸದ ಸ್ಥಳದಲ್ಲಿ ಆತಂಕಗಳಿಂದ ಪ್ರಜ್ಞಾಪೂರ್ವಕವಾಗಿ ದೂರವಿರುವುದರ ಮೂಲಕ ಮತ್ತು ನಿಮ್ಮ ಸಕ್ರಿಯ ಮನಸ್ಸನ್ನು ನೆಲೆಗೊಳ್ಳಲು ಬಿಡುವುದರ ಮೂಲಕ ನಿಮ್ಮ ದೀರ್ಘಕಾಲದ ಆರೋಗ್ಯ ಮತ್ತು ದೈನಂದಿನ ದೈಹಿಕ ಶಕ್ತಿಯನ್ನು ನೀವು ಯಶಸ್ವಿಯಾಗಿ ರಕ್ಷಿಸಿಕೊಳ್ಳುತ್ತೀರಿ. ಒಟ್ಟಾರೆಯಾಗಿ ಮೇಯ್ನಾಗಿ ಮಿಥುನ ರಾಶಿಯವರು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಲೇಬೇಕು ಸ್ನೇಹಿತರೆ, ಇಲ್ಲಾಂದರೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ನೋಡಬೇಕಾಗುತ್ತದೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲಿ ಕೆಲಸದ ಬಗ್ಗೆ ಸ್ವಲ್ಪ ವಿಶ್ರಾಂತಿ ಇರಲಿ ಸ್ನೇಹಿತರೆ. ಅತಿಯಾದ ಒತ್ತಡ, ಅತಿಯಾದ ಯೋಚನೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಯನ್ನು ಮಾಡಬಹುದು. ಇನ್ನು ಒಟ್ಟಾರೆಯಾಗಿ ನಿಮ್ಮ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ವೈವಾಹಿಕ ಕುಟುಂಬದ ಬಗ್ಗೆ ಹೇಳೋದಾದರೆ, ಕುಟುಂಬದ ಸಾಮರಸ್ಯವು ಒಂದು ಪ್ರಮುಖ ಮುಖ್ಯಾಂಶವಾಗಿದೆ. ಇದು ಶುಕ್ರನು ನಿಮ್ಮ 4ನೇ ಮನೆಗೆ ಸೌಮ್ಯವಾದ ಪ್ರೀತಿ ಮತ್ತು ಆಳವಾದ ಸೌಕರ್ಯವನ್ನು ತರುವುದರಿಂದ ಪ್ರೇರೇಪಿಸಲ್ಪಟ್ಟಿದೆ. ನಿಮ್ಮ ಮನೆಯನ್ನು ಸುಂದರಗೊಳಿಸುವುದರಲ್ಲಿ ಮತ್ತು ನಿಮ್ಮ ತಾಯಿಯೊಂದಿಗೆ ಗುಣಮಟ್ಟದ ಪ್ರೀತಿಯ ಸಮಯವನ್ನು ಕಳೆಯುವಲ್ಲಿ ನೀವು ಸಂತೋಷವನ್ನು ಕಾಣಲಿದ್ದೀರಿ. ಸೂರ್ಯನು ನಿಮ್ಮ 3ನೇ ಮನೆಗೆ ಬದಲಾದಾಗ ನಿಮ್ಮ ಧೈರ್ಯ ಮತ್ತು ಕಿರಿಯ ಸಹೋದರರೊಂದಿಗಿನ ಸಂಬಂಧವು ಸುಂದರವಾಗಿ ವರ್ತಿಸುತ್ತದೆ. ಸಣ್ಣ ಕುಟುಂಬದ ಪ್ರವಾಸಗಳು ಅಥವಾ ಸಹಯೋಗದ ಯೋಜನೆಗಳನ್ನು ಯೋಜಿಸಿ, ಏಕೆಂದರೆ ನಿಮ್ಮ ಸಹಜ ಸಂವಹನ ಕೌಶಲ್ಯವು ಕುಟುಂಬದೊಳಗಿನ ಯಾವುದೇ ಭಾವನಾತ್ಮಕ ಅಂತರವನ್ನು ಸಲೀಸಾಗಿ ಸೇತುವೆ ಮಾಡುತ್ತದೆ. ಇನ್ನು ಉಚ್ಚ ಗುರುವಿನ ಸಂಚಾರದ ಸಮಯದಲ್ಲಿ ರಕ್ಷಣಾತ್ಮಕ ಪ್ರಭಾವವನ್ನು ಮುಂದುವರಿಸುವುದರಿಂದ ನಿಮ್ಮ ಕುಟುಂಬ ಜೀವನವು ಮತ್ತಷ್ಟು ಸ್ಥಿರಗೊಳ್ಳುತ್ತದೆ. ನಿಮ್ಮ ದೈನಂದಿನ ಪರಸ್ಪರ ಕ್ರಿಯೆಗಳು ಆಳವಾದ ಬುದ್ಧಿವಂತಿಕೆ, ಪರಸ್ಪರ ಗೌರವ, ಪೌಷ್ಟಿಕ ಆಹಾರದಿಂದ ತುಂಬಿರುವುದನ್ನು ಖಚಿತಪಡಿಸುತ್ತದೆ. ನಿಮ್ಮ ಉನ್ನತವಾದ ಶಾಂತವಾದ ಪದಗಳು ತಕ್ಷಣವೇ ಉದ್ವೇಗತೆಯನ್ನು ಕರಗಿಸುತ್ತದೆ. ಕುಟುಂಬ ಕೂಟಗಳನ್ನು ಆಯೋಜಿಸಲು ಈ ವಿಸ್ತಾರವಾದ ಸಂತೋಷದಾಯಕವಾದ ಶಕ್ತಿಯನ್ನು ನಂಬಿರಿ, ಏಕೆಂದರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಹಣಕಾಸಿನ ಭದ್ರತೆಯನ್ನು ಒದಗಿಸುವ ನಿಮ್ಮ ಸಾಮರ್ಥ್ಯವು ಎಲ್ಲರಿಗೂ ಆಳವಾದ ಮೌಲ್ಯವನ್ನು ಅನುಭವಿಸುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆ ನಿವಾರಣೆಯಾಗಲಿದೆ. ಶನಿ ಪರಿಹಾರ. ನಡೆಯುತ್ತಿರುವ ವೃತ್ತಿ ಜೀವನದ ವಿಳಂಬಗಳನ್ನು ತಗ್ಗಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಶನಿ ಸ್ತೋತ್ರವನ್ನು ಹೇಳಿ, ಶಿವನ ಮಂತ್ರವನ್ನು ಪಠಿಸುತ್ತಾ, ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಮಾಡಿ ಮತ್ತು ವೃತ್ತಿಪರ ಹೊರೆಯನ್ನು ಸಹಿಸಿಕೊಳ್ಳಲು ಅಗತ್ಯವಿರುವಂತಹ ಶಿಸ್ತನ್ನು ಪಡೆಯಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಆದಷ್ಟು ನಿಮ್ಮ ಹಠಾತ್ ವೈಯಕ್ತಿಕ ಆತಂಕವನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಪ್ರಾರ್ಥಿಸಿ. ಸಮಸ್ಯೆಗಳೆಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮಿಥುನ ರಾಶಿಯವರಿಗೆ
ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.